ಕೆಜೆ ನ್ಯೂಸ್ ಇಂಡಿಯಾ ವಾಹಿನಿಗೆ ಸ್ವಾಗತ ಸುಸ್ವಾಗತ. ಮುಖ್ಯಾಂಶಗಳು. ದಿನಾಂಕ 22/2/2026 ಭಾನುವಾರ ಗೂಳೇದ ಗಾದಲಿಂಗಪ್ಪ ತಾತನ ಜಾತ್ರೆ ಪ್ರಯುಕ್ತ ಬೆಳಿಗ್ಗೆ 8 ಗಂಟೆಯಿಂದ ಸಾಯಂಕಾಲ 7 ಗಂಟೆಯವರೆಗೆ 11ನೇ ವರ್ಷದ ಅನ್ನದಾಸೋಹ ಕಾರ್ಯಕ್ರಮ. ಉತ್ತನೂರು ಗ್ರಾಮದ ಎಲ್ಲ ಭಕ್ತಾದಿಗಳಿಂದ ಜಾತ್ರೆಗೆ ಹೋಗುವ ಹಾಗೂ ತಾಲೂಕಿನ ವಿವಿಧ ಜಿಲ್ಲೆಗಳಿಂದ ಈ ಮಾರ್ಗವಾಗಿ ಹೋಗತಕ್ಕಂತಹ ಟ್ರ್ಯಾಕ್ಟರ್, ಬೈಕ್ ವಾಹನಗಳು ನಿಲ್ಲಿಸಿ ಸಾವಿರಾರು ಜನರಿಗೆ ಹುಗ್ಗಿ, ಅನ್ನ, ಸಾಂಬಾರ್, ಮಜ್ಜಿಗೆ, ಚಟ್ನಿ, ಬದನೆಕಾಯಿ ಅಚ್ಚುಕಟ್ಟಾಗಿ ಮಾಡಿ, ಯಾರು ಕೂಡ ಹಾಗೆ ಹೋಗಬಾರದು, ಹಸಿದವರಿಗೆ ಹೊಟ್ಟೆ ತುಂಬ ಊಟ ಬಡಿಸಿ ವ್ಯವಸ್ಥಿತವಾಗಿ 11 ವರ್ಷದಿಂದ ಉತ್ತನೂರಿನ ಎಲ್ಲ ಭಕ್ತಾದಿಗಳಿಂದ ದೇಣಿಗೆ ಪಡೆದು ಅಚ್ಚುಕಟ್ಟಾಗಿ ದಾಸೋಹ ವ್ಯವಸ್ಥೆ ಮಾಡಿರುವುದು ಮುಖ್ಯಸ್ಥರಾದ ಶ್ರೀ ಕೆ. ಶಿವಮೂರ್ತಿ, ಶ್ರೀ ಉತ್ತೇಶ್ವರ, ಶ್ರೀ ನಾಗರಾಜ, ಶ್ರೀ ಮರಿಯಪ್ಪ, ಶ್ರೀ ಗಾದಲಿಂಗಪ್ಪ, ಶ್ರೀ ಜಡಿಯಪ್ಪ, ಇನ್ನೂ ಹಲವಾರು ಜನ ಭಕ್ತಾದಿಗಳು, ಊರಿನ ಭಕ್ತಾದಿಗಳು ಎಲ್ಲರೂ ಸೇರಿಕೊಂಡು, ಅದರ ಜೊತೆಗೆ ಶ್ರೀ ಕೆ. ಶಿವಮೂರ್ತಿ, ಕಾರ್ಯದರ್ಶಿ, ಗ್ರಾಮ ಪಂಚಾಯಿತಿ ಕಾರ್ಯಾಲಯ ಉತ್ತನೂರು, ಇವರು ಸಹ ಈ ಒಂದು ಕಾರ್ಯಕ್ರಮದ ಬಗ್ಗೆ ಏನೇನು ಹೇಳಿದ್ದಾರೆ ಮತ್ತು ಯಾವ ರೀತಿಯಾದಂತಹ ಅನ್ನದಾಸೋಹ ಕಾರ್ಯಕ್ರಮ ನಡೆಸುತ್ತಿದ್ದಾರೆ ಎಂಬತಕ್ಕಂಥದ್ದನ್ನು ಸಂಪೂರ್ಣವಾದ ಮಾಹಿತಿ ಈ ನಮ್ಮ ಚಾನಲ್ ಮೂಲಕ ತಿಳಿದುಕೊಳ್ಳೋಣ. ಬನ್ನಿ ಭಕ್ತಾದಿಗಳೇ. ಕೆಜೆ ನ್ಯೂಸ್. ನಮಸ್ಕಾರ. ಬಳ್ಳಾರಿ ಜಿಲ್ಲೆ ಸಿರುಗುಪ್ಪ ತಾಲೂಕು ಉತ್ತನೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಉತ್ತನೂರು ಗ್ರಾಮದಲ್ಲಿ 11 ವರ್ಷಗಳಿಂದ ಶ್ರೀ ಶ್ರೀ ಗಾದಲಿಂಗೇಶ್ವರ ತಾತನ ಜಾತ್ರೆ ಪ್ರಯುಕ್ತ ದಾಸೋಹ ಕಾರ್ಯಕ್ರಮ. ಸುಮಾರು ಸುತ್ತಮುತ್ತಲಿನ ಗ್ರಾಮದ ಭಕ್ತಾದಿಗಳು ತೇರಿಗೆ ಹೋಗುವ ಪ್ರಯುಕ್ತ ಎಲ್ಲ ಟ್ರ್ಯಾಕ್ಟರ್ ವಾಹನಗಳನ್ನು ನಿಲ್ಲಿಸಿ ಸಾವಿರಾರು ಸಂಖ್ಯೆಯಲ್ಲಿ ಹೋಗತಕ್ಕಂಥ ಸಾರ್ವಜನಿಕರಿಗೆ ಎಲ್ಲರನ್ನು ನಿಲ್ಲಿಸಿ ಇಲ್ಲಿ ಪ್ರತಿ ವರ್ಷದಂತೆ ಈಗ 11ನೇ ವರ್ಷ ನಾವು ಈಗ ದಾಸೋಹ ಕಾರ್ಯಕ್ರಮ ಮಾಡುತ್ತಿದ್ದು, ಎಲ್ಲ ಊರಿನ ಹಿರಿಯರು ಕಿರಿಯರೆಲ್ಲ ಸೇರಿ ದೇಣಿಗೆ ರೂಪದಲ್ಲಿ ಎತ್ತಿ ಹುಗ್ಗಿ, ಅನ್ನ, ಸಾರು, ಬದನೆಕಾಯಿ, ಮಜ್ಜಿಗೆ ಎಲ್ಲ ರೀತಿಯ ಸುಸಜ್ಜಿತವಾದ ವ್ಯವಸ್ಥೆ, ಕುಡಿಯ ನೀರಿನ ವ್ಯವಸ್ಥೆ ಮಾಡಿ ಹೋಗುವಂಥ ಭಕ್ತಾದಿಗಳನ್ನು ಎಲ್ಲ ನಿಲ್ಲಿಸಿ ಸಮೃದ್ಧಿ ಹೊಟ್ಟೆ ತುಂಬ ಊಟ ಮಾಡಿಸಿ ಸುಮಾರು 10 ವರ್ಷ ಮುಗಿದು 11ನೇ ವರ್ಷ ಪ್ರತಿ ವರ್ಷದಂತೆ ಇದೇ ಕಾರ್ಯಕ್ರಮ ಮಾಡಿಕೊಂಡು ಬರ್ತಾ ಇದ್ವಿ. ಪ್ರತಿ ವರ್ಷ ಇದೇ ರೀತಿಯಾಗಿ ಎಲ್ಲ ಭಕ್ತಾದಿಗಳಿಗೆ ಉತ್ತನೂರು ಗ್ರಾಮದ ಕಡೆಯಿಂದ ಎಲ್ಲ ದಾಸೋಹ ವ್ಯವಸ್ಥೆ ಮಾಡಿದ್ದೇವೆ. ನಮಸ್ಕಾರ. ಶಿವಮೂರ್ತಿ, ಕಾರ್ಯದರ್ಶಿ, ಉತ್ತನೂರು. ಕೆಜೆ ನ್ಯೂಸ್ ಇಂಡಿಯಾ ವಾಹಿನಿ ವರದಿಗಾರರು ವಿ. ಗುರುಸ್ವಾಮಿ, ಸಿರುಗುಪ್ಪ. ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್